ಅವಕಾಶ ಸಿಕ್ಕಿ ರಾಜಕಾರಣಕ್ಕೆ ಬಂದರೆ ಏನಾಗುತ್ತೆ ಅಂದರೆ ಒಬ್ಬ ಪ್ರದೀಪ್ ಈಶ್ವರ್ ಆಗ್ತಾನೆ, ಒಬ್ಬ ಆತ್ಮವಿಶ್ವಾಸದ MLA ಆಗ್ತಾನೆ. ಕಳೆದ 2 ವರ್ಷದಲ್ಲಿ ಅಂದರೆ 22 ತಿಂಗಳಾಯಿತು ನಾನು ಶಾಸಕನಾಗಿ. ನನ್ನ ರಿಪೋರ್ಟ್ ಕಾರ್ಡನ್ನು ಜನರ ಮುಂದೆ ಇಡೋದು ನನ್ನ ಜವಾಬ್ದಾರಿ. ನಾನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ. ನನ್ನ ಕ್ಷೇತ್ರದಲ್ಲಿ ಒಟ್ಟು 30 ಪಂಚಾಯಿತಿ ಇದೆ, 366 ಹಳ್ಳಿ ಇದೆ. ನನ್ನ ಅಡ್ಮಿನಿಸ್ಟ್ರೇಷನ್ ಕೆಳಗಡೆ 2 ತಾಲೂಕು ಬರುತ್ತೆ. ಒಂದು ಚಿಕ್ಕಬಳ್ಳಾಪುರ ತಾಲೂಕು, ಇನ್ನೊಂದು ಮಂಚೇನಹಳ್ಳಿ ತಾಲೂಕು. ಚಿಕ್ಕಬಳ್ಳಾಪುರ ತಾಲೂಕಲ್ಲಿ 23 ಪಂಚಾಯಿತಿ ಇದೆ, 303 ಹಳ್ಳಿ ಇದೆ. ಮಂಚೇನಹಳ್ಳಿ ತಾಲೂಕಲ್ಲಿ 7 ಪಂಚಾಯಿತಿ ಇದೆ, 63 ಹಳ್ಳಿ ಇದೆ. ಒಟ್ಟು ನನಗೆ 366 ಹಳ್ಳಿ ನನ್ನ ಕಂಟ್ರೋಲಿಗೆ ಬರುತ್ತೆ, ನನ್ನ ಅಡ್ಮಿನಿಸ್ಟ್ರೇಷನ್ಗೆ. ಇದುವರೆಗೂ 1/3 ಸರಿಸುಮಾರು 130 ಹಳ್ಳಿಗಳನ್ನ ನಾನು ಭೇಟಿ ಕೊಟ್ಟಿದ್ದೀನಿ. ಈಗ ನಾನು ಶಾಸಕನಾದ ಮೇಲೆ ಏನೆಲ್ಲ ಮಾಡಿದೆ ಅಂತ ರಾಜ್ಯದ ಜನತೆ ನೀವೇ ಜಡ್ಜ್ ಮಾಡಿ. ನಾನು ಯೋಚನೆ ಮಾಡಿದೆ, ನನ್ನ ಕ್ಷೇತ್ರದಲ್ಲಿ 60,180 ಮನೆ ಇದೆ. ಸೊ ಪ್ರತಿ ಮನೆಗೂ MLA ರೀಚ್ ಆಗಲಿಲ್ಲ ಅಂದರೆ ಜನ ಕಷ್ಟ ನಿಂಗೆ ಹೇಳ್ಕೊತಾರೆ. ಎಷ್ಟು ಜನ MLA ಮನೆ ಹತ್ರ ಬಂದು ಕಷ್ಟ ಹೇಳ್ಕೊಳಕ್ಕೆ ಸಾಧ್ಯ ಅಂತ ನಾನು ಗೆದ್ದ 2 ತಿಂಗಳಲ್ಲೇ ಪ್ರತಿ ಮನೆಗೂ ಒಂದು QR ಕೋಡ್ ಕೊಟ್ಟೆ. QR ಕೋಡ್ ವಿಶೇಷ ಏನು ಅಂದರೆ ಇದನ್ನ ಡಿಜಿಟಲ್ ಚಿಕ್ಕಬಳ್ಳಾಪುರ ಅಂತ ನಾಮಕರಣ ಮಾಡಿದೆ. ಏನು ಅಂದರೆ ಈಗ ನಿಮ್ಮ ಮನೆಗೆ ನಾನೊಂದು QR ಕೋಡ್ ಪೇಸ್ಟ್ ಮಾಡಿದ್ದೀನಿ. ಬೆಂಗಳೂರಲ್ಲಿ ನನ್ನ ಆಫೀಸಲ್ಲಿ ಒಂದು 40 ಜನ ಟೆಲಿಕಾಲರ್ಸು ಅಂದರೆ ಅದ್ರ ಬಗ್ಗೆ ಐಡಿಯಾ ಇರೋದು ವರ್ಕ್ ಮಾಡ್ತಿರ್ತಾರೆ. ಈಗ ಸಪೋಸ್ ನೀವು ನನ್ನ ಕ್ಷೇತ್ರದ ಜನತೆ, ನಿಮ್ಮ ಮನೆಗೆ ಒಂದು QR ಕೋಡ್ ಕೊಟ್ಟಿದ್ದೀನಿ. ನಿಮ್ಮ ಮನೆ ಹತ್ರ ಸ್ಟ್ರೀಟ್ ಲೈಟ್ ಪ್ರಾಬ್ಲಮ್ ಇರಲಿ, ಖಾತಾ ಪ್ರಾಬ್ಲಮ್ ಇರಲಿ, ಬಸ್ ಪ್ರಾಬ್ಲಮ್ ಇರಲಿ, ಚರಂಡಿ ಸಮಸ್ಯೆ ಏನೇ ಇರಲಿ, ನೀವು MLAಗೆ ಹೇಳ್ಬೇಕು. ಎಷ್ಟೋ ಸಂದರ್ಭದಲ್ಲಿ ಲೋಕಲಲ್ಲಿ ಸ್ಪಂದಿಸ್ತಾರೋ ಇಲ್ಲೋ ಗೊತ್ತಿಲ್ಲ, MLAಗೆ ಹೇಳ್ಬೇಕು. ಆ QR ಕೋಡ್ನ ಸ್ಕ್ಯಾನ್ ಮಾಡಿ ಒಂದು ಕಂಪ್ಲೇಂಟ್ನ ನನ್ನ ಕ್ಷೇತ್ರದ ಜನ ನನಗೆ ಹಾಕೋರು. ಹಾಕಿದ ತಕ್ಷಣ ನನ್ನ ಟೀಮ್ ಏನು 40 ಜನರ ಟೀಮು ಆ ಕಂಪ್ಲೇಂಟ್ನ ರಿಸೀವ್ ಮಾಡ್ಕೊಂಡು ಡೌನ್ಲೋಡ್ ಮಾಡಿಕೊಂಡು ಸಂಬಂಧಪಟ್ಟ ಇಲಾಖೆಗೆ ಫಾರ್ವರ್ಡ್ ಮಾಡಿ 48 ಅವರ್ಸಲ್ಲಿ ಆ ಸಮಸ್ಯೆನ ಸಾಲ್ವ್ ಮಾಡೋದು. ಇದುವರೆಗೂ ನಾನು ಡಿಜಿಟಲ್ ಚಿಕ್ಕಬಳ್ಳಾಪುರದ ಮುಖಾಂತರ 5,000ಕ್ಕೂ ಹೆಚ್ಚು ಸಮಸ್ಯೆಗಳನ್ನ ಬಗೆಹರಿಸಿದ್ದೀನಿ. ಮತ್ತೆ ಯಾವ್ಯಾವ ಸಮಸ್ಯೆ ಹಾಕಿದ್ರು ಎಂಟೈರ್ ಡೀಟೇಲ್ಸು ಕರ್ನಾಟಕದ ಜನರ ಮುಂದೆ ಇಡ್ತಿದ್ದೀನಿ. ಜಸ್ಟ್ ಡಿಜಿಟಲಿ 5,000 ಕುಟುಂಬಗಳನ್ನ ನಾನು ರೀಚ್ ಆಗಿದ್ದೀನಿ. ಅದು ಅವ್ರ ಸಮಸ್ಯೆ, ಒಂದು ಸ್ಟ್ರೀಟ್ ಲೈಟ್ ಇಂದ, ಚರಂಡಿ ಸಮಸ್ಯೆಯಿಂದ, ಮತ್ತೆ ರೋಡ್ ಸಮಸ್ಯೆಯಿಂದ, ಮತ್ತೆ ಎಲ್ಲೋ ಕರೆಂಟ್ ವೈರ್ ಹೋಗಿರುತ್ತೆ, ಮತ್ತೆ ಏನೋ ಸಮಸ್ಯೆ ಆಗಿರುತ್ತೆ, ಇಂಥ ಪ್ರತಿಯೊಂದಕ್ಕೂ ನಾನು ಸ್ಪಂದಿಸಿದ್ದೀನಿ. ಕಳೆದ 2 ವರ್ಷದಲ್ಲಿ ಮೋರ್ ದೆನ್ 5,000 ನಾನು ಡಿಜಿಟಲಿ ಸಾಲ್ವ್ ಮಾಡಿದ್ದೀನಿ. ಈ ಡಿಜಿಟಲಿ ಸಾಲ್ವ್ ಮಾಡೋಕ್ಕೆ ನಾನು ಡೈಲಿ 2 ತಾಸು ಇದನ್ನ ಸ್ಪೇರ್ ಮಾಡೋಕ್ಕೆ ಮತ್ತೆ ಇವ್ರನ್ನ ಮಾತಾಡೋದಕ್ಕೆ ನನ್ನ ದಿನನಿತ್ಯದ ಜೀವನದಲ್ಲಿ ಮಿಡುಪಾಗಿಟ್ಟಿದ್ದೀನಿ. ಇದು ಮೊದಲನೇದು.